ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಮಕರ ಸಂಕ್ರಾಂತಿ ಹಬ್ಬದ ಹಿಂದೆ ಇರುವ ವೈಜ್ಞಾನಿಕ ಕಾರಣವನ್ನು ತಿಳಿದುಕೊಳ್ಳೋಣ. ಮಕರ ಸಂಕ್ರಾಂತಿ ದಿನ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುತ್ತಾನೆ. ಇದನ್ನೇ ಉತ್ತರಾಯಣ ಎಂದು ಕರೆಯಲಾಗುತ್ತದೆ. ಈ ದಿನದಿಂದ ಸೂರ್ಯನು ಉತ್ತರ ದಿಕ್ಕಿಗೆ ಸಾಗಲು ಪ್ರಾರಂಭಿಸುತ್ತಾನೆ. ಇದರ ಪರಿಣಾಮವಾಗಿ ಹಗಲು ಸಮಯ ನಿಧಾನವಾಗಿ ಹೆಚ್ಚುತ್ತಾ ಹೋಗುತ್ತದೆ ಮತ್ತು ರಾತ್ರಿ ಕಡಿಮೆಯಾಗುತ್ತದೆ. ಅಂದರೆ ಚಳಿಗಾಲದ ತೀವ್ರತೆ ಕಡಿಮೆಯಾಗುತ್ತಾ ಬಿಸಿಲಿನ ದಿನಗಳು ಆರಂಭವಾಗುತ್ತವೆ. ಇದು ಕೇವಲ ಖಗೋಳಶಾಸ್ತ್ರೀಯ ಘಟನೆ ಮಾತ್ರವಲ್ಲ, ಪ್ರಕೃತಿಯ ದೊಡ್ಡ ಬದಲಾವಣೆಯ ಸಂಕೇತವೂ ಹೌದು. ಭೂಮಿಯ ತಿರುಗಾಟ ಮತ್ತು ಸೂರ್ಯನ ಚಲನೆಯಿಂದ ಹವಾಮಾನದಲ್ಲಿ ಬದಲಾವಣೆ ಉಂಟಾಗಿ ಬೆಳೆಗಳಿಗೆ ಅನುಕೂಲಕರ ವಾತಾವರಣ ಸೃಷ್ಟಿಯಾಗುತ್ತದೆ. ಅದಕ್ಕಾಗಿಯೇ ಈ ಸಮಯದಲ್ಲಿ ಅನೇಕ ಕಡೆಗಳಲ್ಲಿ ಕೊಯ್ಲು ಹಬ್ಬವನ್ನು ಆಚರಿಸಲಾಗುತ್ತದೆ. ಮತ್ತೊಂದು ಮುಖ್ಯವಾದ ಅಂಶ ಆಹಾರ ವಿಜ್ಞಾನ. ಚಳಿಗಾಲದಲ್ಲಿ ನಮ್ಮ ಜೀರ್ಣಶಕ್ತಿ ಸ್ವಲ್ಪ ಕಡಿಮೆ ಆಗಿರುತ್ತದೆ. ಅದಕ್ಕಾಗಿ ನಮ್ಮ ಪೂರ್ವಜರು ಸಂಕ್ರಾಂತಿಯಂದು ಎಳ್ಳು, ಬೆಲ್ಲ, ಶೇಂಗಾ, ತುಪ್ಪ ಮೊದಲಾದ ಉಷ್ಣತೆ ನೀಡುವ ಆಹಾರಗಳನ್ನು ಸೇವಿಸುವ ಪರಂಪರೆಯನ್ನು ರೂಪಿಸಿದರು. ಇವು ದೇಹಕ್ಕೆ ಶಕ್ತಿ ನೀಡುತ್ತವೆ, ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತವೆ ಮತ್ತು ದೇಹವನ್ನು ಬಿಸಿಯಾಗಿರಿಸುತ್ತವೆ. ಎಳ್ಳು ಬೆಲ್ಲ ತಿಂದು ಸಿಹಿಯಾಗಿ ಮಾತಾಡು ಎಂಬ ಮಾತು ಕೇವಲ ಸಂಸ್ಕಾರವಲ್ಲ, ಅದರ ಹಿಂದೆ ಆರೋಗ್ಯದ ಜ್ಞಾನವೂ ಅಡಗಿದೆ. ಈ ಸಮಯದಿಂದ ಸೂರ್ಯನ ಕಿರಣಗಳು ಹೆಚ್ಚು ಪ್ರಖರವಾಗುತ್ತವೆ. ಬೆಳಗಿನ ಸೂರ್ಯಕಿರಣಗಳು ದೇಹದಲ್ಲಿ ವಿಟಮಿನ್ ಡಿ ಉತ್ಪತ್ತಿಗೆ ಸಹಾಯ ಮಾಡುತ್ತವೆ. ಇದು ಎಲುಬುಗಳ ಬಲ, ರೋಗನಿರೋಧಕ ಶಕ್ತಿ ಮತ್ತು ಒಟ್ಟಾರೆ ಆರೋಗ್ಯಕ್ಕೆ ಅತ್ಯಂತ ಅಗತ್ಯ. ಹೀಗಾಗಿ ಮಕರ ಸಂಕ್ರಾಂತಿ ಒಂದು ಸಾಮಾನ್ಯ ಹಬ್ಬವಲ್ಲ. ಇದು ಖಗೋಳಶಾಸ್ತ್ರ, ಹವಾಮಾನ ವಿಜ್ಞಾನ, ಕೃಷಿ ಮತ್ತು ಮಾನವ ಆರೋಗ್ಯ ಈ ಎಲ್ಲವನ್ನು ಒಟ್ಟುಗೂಡಿಸಿದ ಪ್ರಕೃತಿಗೆ ಹೊಂದಿಕೊಂಡ ಒಂದು ವೈಜ್ಞಾನಿಕ ಹಬ್ಬವಾಗಿದೆ. ಧನ್ಯವಾದಗಳು.